ಕಾಂಗ್ರೆಸ್ನಲ್ಲಿ ನ್ಯಾಷನಲ್ ಲೆವೆಲ್ ಇವತ್ತಿಗೂ OBC ಲೀಡರ್ಗಳಿಲ್ಲ, ಯಾರು ಇಲ್ಲ. ಇವನ್ ರಾಹುಲ್ ಗಾಂಧಿನೂ ಕೂಡ ಅವರಿಗೆ press meet ಅಲ್ಲಿ ಏನೋ ಹೇಳಿದ್ರು. ಮಾತಾಡ್ತಾರೆ ನೋಡಿ, ಇವತ್ತು ನಾವು OBC ಇಡೀ ಸೆಕ್ಷನ್ ಅನ್ನು ನಾವು ಮರೆತು ಬಿಟ್ಟಿದ್ದೇವೆ, ಈಗ ನಾವು ಅದನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಇವತ್ತು. ನಾನು ನಿಮಗೆ ಹೇಳ್ತೇನೆ, ನಾನು ಡೆಲ್ಲಿಯಲ್ಲಿ ಇದ್ದಾಗ ಬಂದಲ್ಲ, ಅದರಿಂದ ಡೆಲ್ಲಿಯಲ್ಲಿರುವ ಒಂದು ಜರ್ನಲಿಸ್ಟ್ಗಳು ಹೇಳ್ತಾ ಇದ್ರು ನನಗೆ, ಸಿದ್ದರಾಮಯ್ಯ जी को दिल्ली भेजो यार ಅಂತ. ಅಂದ್ರೆ कांग्रेस के पास OBC लीडर नहीं है, बहुत ये सब रीजनल पार्टी का है ना, उसका सब OBC लीडर है, कांग्रेस का पास नहीं है, उसको भेजो, थोड़ा ಹಿಂದಿ ಸಿಕ್ಕಾವೋ, वो ನ್ಯಾಷನಲ್ ಲೀಡರ್ ಬನೇಗ ಅಂತ. ಸಿದ್ದರಾಮಯ್ಯ ಡೆಲ್ಲಿಗೆ ಯಾರು ಹೋಗ್ತಾರೆ, ಹಿಂದಿ ಯಾರು ಮಾತಾಡ್ತಾರೆ ಅಂತ ಹೇಳ್ತಾ ಇದ್ರು. ಅವ್ರು ಹೋಗ್ಲಿಲ್ಲ. ಅದಕ್ಕೆ ಇವರು ನೋಡಿ ಇತ್ತೀಗೆ 2ನೇ ವಿಸಿಟ್ ಮಾಡಿಸಿದ್ರು. ಮಧ್ಯೆ ಒಂದು ಪ್ರಯತ್ನ ನಡೀತು ಅನ್ಸುತ್ತಲ್ಲ ಸರ್? ಇಲ್ಲ ಇವರು ಇಂಟ್ರೆಸ್ಟೆಡ್ ಇಲ್ಲ. ಅಲ್ಲ, ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಪ್ರಯತ್ನ ಈಗ ಹೋದ್ರೆ, ಈಗ ನೀವು ಅವರು ಏನಾದ್ರೂ ಇಚ್ಛೆ ಪಟ್ರೆ ರಾಹುಲ್ ಗಾಂಧಿ ಖಂಡಿತ ಅವ್ರನ್ನ ಡೆಲ್ಲಿ ಕರೆಸ್ಕೊಳ್ತಾನೆ. ಆದ್ರೆ ಈಗ ಸೆಂಟ್ರಲ್ ನಲ್ಲಿ ಏನು ಅಧಿಕಾರ ಇಲ್ಲ, ಅದು ಬೇರೆ. ಬಟ್ ಅದೇನಂದ್ರೆ ಇಲ್ಲಿಯ ಕುರುಬರನ್ನು ಯಾದವರು ಸ್ವಲ್ಪ ನಮ್ಮವರನ್ನು ಮೊನ್ನೆ ನೋಡಿ ಅವರು ಹೋದಾಗ ಏರ್ಪೋರ್ಟ್ ಅಲ್ಲಿ ಜೈಕಾರ ಹಾಕ್ಬಿಡ್ತಾರೆ. ಕರೆಕ್ಟ್. OBC ಲೀಡರ್ಗಳ ಅದೊಂದು ಇದೆ, ಅದು ಅಲ್ಲಿ ಇದೆ. ಅಂದ್ರೆ ಕಾಂಗ್ರೆಸ್ ನಲ್ಲಿ OBC ಲೀಡರ್ಗಳೇ ಇಲ್ಲ.